ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮೊಣಕೈ ನೋವು ಅಂತಿದ್ದೀರಾ, ಮಂಡಿ ನೋವು ಅಂತಿದ್ದೀರಾ, ಅದಕ್ಕೆ ನಿಮ್ಗೆ ಅಂತ ಸ್ಪೆಷಲ್ ಆಗಿ ಈ ಕಾಳು ಪಲ್ಯ ಮಾಡಿದ್ದೀನಿ. ತಿನ್ನಿ, ನೋವೆಲ್ಲ ಮಾಯ ಆಗತ್ತೆ. ಅತ್ತೆ, ಯಾಕೆ ಹಾಗೆ ನೋಡ್ತಿದ್ದೀರಾ? ಊಟ ಮಾಡಿ. ನನಗಂತೂ ನಮ್ಮಮ್ಮನ ಸೇವೆ ಮಾಡೋ ಅಭ್ಯಾಸ ಇಲ್ಲ. ನಿಮ್ಮನ್ನೇ ನನ್ನ ತಾಯಿ ತರ ಅನ್ಕೊಂಡಿದ್ದೀನಿ. ಊಟ ಮಾಡಿ. ನೀವು ದೊಡ್ಡವರು, ಹೇಗ್ ಬೇಕಿದ್ರು ನೋಡಿ, ಆದ್ರೆ ನಾನ್ ಮಾತ್ರ ನಿಮ್ಮನ್ ಹೇಗ್ ನೋಡ್ತಿದ್ನೋ ಇವಾಗ್ಲೂ ಹಾಗೆ ನೋಡ್ತಿದ್ದೀನಿ. ಏನೋ ಅವಾಗ ನಿಮ್ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ದೆ. ಸ್ವಲ್ಪ ದಿನದಿಂದ ನಿಮ್ ಸೇವೆನೂ ಮಾಡಕ್ಕಾಗ್ತಿಲ್ಲ. ನಾನಂತೂ ನಮ್ಮಮ್ಮಂಗ್ ಸೇವೆ ಮಾಡ್ತಿದ್ದೀನಿ ಅಂತಾನೆ ಅನ್ಕೊಂಡಿದ್ದೆ. ನನ್ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬೇಡಿ. ಹೊಟ್ಟೆ ತುಂಬ ಊಟ ಮಾಡಿ. ಊಟ ಮಾಡಿ ಅತ್ತೆ. ಮಂತ್ರ, ಏನೋ ಕೆಟ್ಟಗಳಿಗೆ ಗೊತ್ತಾಗದೆ ನಿನ್ಮೇಲೆ ನಾನು ಕೋಪ ಮಾಡ್ಕೊಂಡ್ಬಿಟ್ಟೆ. ಪರಿಸ್ಥಿತಿ ನೋಡು, ಎಲ್ಲವನ್ನೂ ಒಂದೇ ಸಲ ಬದಲಾಯಿಸ್ಬಿಡ್ತು. ನಾನು ಹಾಗೆಲ್ಲ ಮಾತಾಡ್ದೆ ಅಂತ ನಿನ್ ಮನ್ಸಲ್ಲಿ ಇಟ್ಕೋಬೇಡಮ್ಮ. ಮನ್ಸಲ್ಲೇನು ಇಟ್ಕೊಂಡಿರಕ್ಕಾಗಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ? ಎಲ್ಲಾನು ಮರ್ತು ಸರಿ ಅತ್ತೆ ಅಂತ ಅನ್ನಕ್ಕಾಗಲ್ಲ. ಅದಕ್ಕೀಗ ನಾನು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕೇನಮ್ಮ? ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ನನ್ನ ಒಪ್ಕೊಂಡಿರೋದಕ್ಕಾಗಿ ನಿಮ್ಮ ಕೈಯಾರೆ ಒಂದು ತಿನ್ನಿಸ್ತೀರಾ? ಮಂತ್ರ, ಆಫೀಸಿಗೆ ಲೇಟ್ ಆಗ್ತಿದೆ. ಏನ್ರಿ ಇಷ್ಟು ಮುದ್ದ ಕಾಣಿಸ್ತಿದ್ದೀರಾ? ಒಂದ್ ಸೆಲ್ಫಿ ತಗೊಳ್ಳೋಣ? ಸೆಲ್ಫಿ ಹುಚ್ಚಾ? ತಗೋಬಾರ್ದಾ? ಹೇಳ್ಬಿಡಿ, ತಗೊಳಲ್ಲ. ಸರಿ ಆಯ್ತು, ತಗೋ. ಏನ್ರಿ, ನಾನೇನ್ ಬೇರೆವಳ? ಕೈ ಹಾಕಿ ಹೆಗಲ್ ಮೇಲೆ. ಇವಾಗ ಇದನ್ನ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡಿ ನಿಮ್ಗೂ ಟ್ಯಾಗ್ ಮಾಡ್ತೀನಿ. ಕೊಲಾಬ್ರೇಷನ್ ಆಕ್ಸೆಪ್ಟ್ ಮಾಡಿ, ಓಕೆನಾ? ಏನ್ ಮಂತ್ರ, ಇದನ್ನೆಲ್ಲ ಯಾರಾದ್ರೂ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರಾ? ಯಾಕೆ ಹಾಕ್ಬಾರ್ದಾ? ಅಷ್ಟು ಸ್ವತಂತ್ರ ಇಲ್ವಾ ಈ ಮನೇಲಿ ನನ್ಗೆ? ಆಯ್ತಾಯ್ತು, ನ್ಯೂಯಾರ್ಕ್ ಅಲ್ಲಿರೋ ಸ್ವತಂತ್ರ ದೇವತೆನೇ ನೀನು. ಪೋಸ್ಟ್ ಆದ್ರೂ ಮಾಡ್ಕೋ, ಇಲ್ಲ ಪೋಸ್ಟ್ ಆದ್ರೂ ಮಾಡಿಸ್ಕೋ. ನಾನು ಹೋಗ್ಬರ್ತೀನಿ, ಟೈಮ್ ಆಗ್ತಿದೆ. ಬಾಯ್. ಬಾಯ್ ರೀ. ಹುಷಾರು. ಹಲೋ, ಹೇಳಿ ಅಚ್ಚು. ಹಲೋ, ಏನ್ ಕರೆದ್ರಿ ನೀವು? ಅಚ್ಚು ಅಂತ ಕರೆದೆ. ಸಾರಿ, ನಮ್ಮ ಯಜಮಾನ್ರ ಜೊತೆ ಫುಲ್ ಖುಷಿಯಲ್ಲಿದ್ನಲ್ಲ, ಫೋನ್ ಬಂತು. ಆ ಖುಷಿಲಿ ಹಾಗೆ ಅಚ್ಚು ಅಂತ ಕದ್ಬಿಟ್ಟೆ. ಸಾರಿ ಅರ್ಚನಾ ಮೇಡಮ್. ಪರವಾಗಿಲ್ಲ. ಖುಷಿಯಾಗಿದ್ರೆ ಹೀಗೆಲ್ಲ ಮಾತಾಡ್ತೀರಾ ನೀವು? ನಿಮ್ಮ ಆಫೀಸಲ್ಲಿದ್ದಾಗ ನಾನ್ ಬಾಸು, ನೀವ್ ನನ್ ಕಲೀಗ್. ಅದರ್ವೈಸ್ ವಿ ಬೋತ್ ಆರ್ ಫ್ರೆಂಡ್ಸ್. ನೀವ್ ಹೇಗ್ ಬೇಕಾದ್ರೂ ಏನ್ ಬೇಕಾದ್ರೂ ಕರಿಬೋದು. ನನ್ನ ಪ್ರಕಾರ ನನ್ನಂತ ಅಲ್ಲ, ನೀವ್ ಯಾರನ್ ಬೇಕಾದ್ರೂ ಏನ್ ಬೇಕಾದ್ರೂ ಕರಿಬೋದು. ಅದು ಬರೀ ಶಬ್ದ ಅಲ್ಲ, ನಮ್ ಹೃದಯದ ಅಭಿಪ್ರಾಯ ಆಗಿರುತ್ತೆ. ನೀವ್ ಹೇಳಿದ್ದು 100% ಸತ್ಯ. ನಾನ್ ಯಾಕೆ ಗೊತ್ತಾ ಫೋನ್ ಮಾಡಿದ್ದು? ಇವತ್ತು ಸ್ವಲ್ಪ ಫಸ್ಟ್ ಆಫ್ ನಾನು ಆಫೀಸಿಗೆ ಬರೋಕ್ಕಾಗಲ್ಲ. ನೀವು ಸಾಧನ ಮೇಡಮ್ ಇವತ್ತು ಆಫೀಸಲ್ಲಿ ಏನೇನ್ ಕ್ಲಿಯರ್ ಮಾಡ್ಬೇಕೋ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಸರಿ, ಆರಾಮಾಗೆ ಬನ್ನಿ, ನಾವ್ ಹೋಗಿ ನೋಡ್ಕೋತೀವಿ. ಆಮೇಲೆ ಅವ್ರ ಮೀಟಿಂಗ್ ಇತ್ತಲ್ಲ ಮಂತ್ರ, ಅದನ್ನ ಪ್ಲೀಸ್ ನೀವಿಬ್ರೆ ಹ್ಯಾಂಡಲ್ ಮಾಡ್ಕೊಳ್ಳಿ. ಏನಾದ್ರೂ ಅಪ್ಡೇಟ್ ಇದ್ರೆ ನನಗೆ ಇಮಿಡಿಯೇಟ್ ಕಾಲ್ ಮಾಡಿ. ಶೋರ್, ನೀವಿರ್ಲಿ ಇಲ್ದೇ ಇರ್ಲಿ, ನನ್ ಕೆಲ್ಸನ ನಾನ್ ಸರಿಯಾಗಿ ಮಾಡ್ತೀನಿ. ಮಂತ್ರ, ಆಮೇಲೆ
ನಾವೊಂದ್ ಪ್ರಾಜೆಕ್ಟ್ಗೆ ಮೆಟೀರಿಯಲ್ಸ್ ಎಲ್ಲ ಕಳ್ಸಿದ್ವಲ್ಲ ಅದನ್ನ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಫೈಲ್ ನನ್ನ ಟೇಬಲ್ ಮೇಲೆ ಇಟ್ಬಿಡಿ. ನಿಮ್ಗೆಲ್ಲ ರಿಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ನೈಸ್ ಡೇ. ಯಾಕಪ್ಪ ಇಷ್ಟೊಂದು ಖುಷಿಯಾಗಿದ್ದಾಳೆ ಇವತ್ತು? ಗೊತ್ತಾಗ್ತಾ ಇಲ್ವಲ್ಲ ಈ ಖುಷಿಗೆ ಏನ್ ಕಾರಣ ಅಂತ. ಅಮ್ಮ, ಅಜ್ಜು ರೆಡಿ ಆದ್ಯಮ್ಮ? ಹಾತ್ಗೆ